ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಮುತ್ತಣ್ಣ ಏನಪ್ಪ ಇವತ್ತು ಕೂದಲು ಬಾಚಿಲ್ಲ, ಗಡ್ಡ ಬಾಚಿಲ್ಲ, ಬಂದು ವಿಡಿಯೋ ಮಾಡ್ತಾಯಿದ್ದಾನೆ ಅನ್ಬೋದು. ಯಾಕೆ ಅಂದರೆ ಟೈಮ್ ಆಯಿತು. ನಿಮಗೆ ವಿಡಿಯೋ ಕೊಡೋದು, ನಿಮ್ಮ ಪ್ರೀತಿ ಗಳಿಸೋದೇ ಗುರಿ ಮುಖ್ಯ. ಹಾಗಾಗಿ ನನ್ನ ದಿನನಿತ್ಯದ ಹೊಟ್ಟೆಪಾಡಿ ಕೆಲಸ ಮಾಡ್ತೀವಲ್ಲ, ಅದು ಮುಗಿಸ್ಕೊಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವಿಷಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ವಿಷಯ ಏನಂದರೆ, ಏನಾಗಿದೆ ರೀ ನಮ್ಮ ಯೂತ್ಗೆ, ಏನಾಗಿದೆ ನಮ್ಮ ಮಹಿಳೆಯರಿಗೆ, ಏನಾಗಿದೆ ನಮ್ಮ ವಿವಾಹಿತ ಮಹಿಳೆಯರಿಗೆ ಏನಾಗಿದೆ ಗೊತ್ತಿಲ್ಲ ಸ್ನೇಹಿತರೆ. ಯಾಕೆ ಈ ಮಾತು ಹೇಳ್ತಾಯಿದ್ದೀನಿ ಅಂದರೆ, ಬೆಳಗಾಂ ಜಿಲ್ಲೆ ಹಿರೇಗಟ್ಲು ಗ್ರಾಮ ಅಂತ, ಒಟ್ಟಿಗೆ ಬೆಳಗಾಂ ಜಿಲ್ಲೆಯಲ್ಲೇ ಒಂದು ಯುವತಿಯನ್ನು, ಮದುವೆಯಾದ ಯುವತಿಯನ್ನು ಒಂದು ನವ ಯುವಕ 20, 22, 23 ವರ್ಷದ, 24 ವರ್ಷದ ಯುವಕ ಕರ್ಕೊಂಡು ಹೋಗಿದ್ದಾನೆ. ಈ ಮದುವೆಯಾದ ಯುವತಿಗಾರು ಬುದ್ಧಿ ಬೇಕಾ ಬೇಡವಾ? ಇವನಿಗಾದರೂ ಬುದ್ಧಿ ಬೇಕಾ ಬೇಡವಾ? ಇವ್ರುಗಳು ಮಾಡೋ ತಪ್ಪಿಗೆ ಅವರ ಕುಟುಂಬಗಳು ಪಶ್ಚಾತ್ತಾಪ ಪಡಬೇಕು. ಯಾಕೆ ಈ ಮಾತು ಹೇಳ್ತಾಯಿದ್ದೀನಿ ಅಂದರೆ, ಇವ್ರಿಗೇನ್ರಿ ಇವ್ರ ಕಾಮ ಮೋಹ ತಡ್ಕೊಂಡು ನಿಲ್ಲಕ್ಕಾಗಲ್ವ? ಇಲ್ಲ ಮದುವೆ ಆಗಬೇಕು ಅಂದಿದ್ರು ಮದುವೆ ಆಗ್ಬೇಕಣ್ರಿ. ಈ ಥರ ಕಳ್ಳ ಕೆಲಸ, ಕಳ್ಳೆ ವ್ಯವಹಾರ ಮಾಡಿ ಇವರು ಏನೋ ಸುಖ ಪಡ್ಕೊಂಡು ಹೋಗ್ತಾರೆ. ಆದರೆ ಮನೇಲಿ ಆ ತಂದೆ ತಾಯಿ, ಅಕ್ಕ ತಂಗಿ ಮನೇಲಿ ಇರ್ತಾರಲ್ಲ, ಅವ್ರ ಕತೆ ಏನ್ರಿ? ಈಗ ಓಡಿಸ್ಕೆ ಹೋದ್ನಲ್ಲ ಯುವಕ, ಅವನ ಮನೇನ ಯಾರು ಹೆಂಗಸಿದ್ಲಲ್ಲ ಮದುವೆ ಆಗಿದ್ದು ಹುಡುಗಿ, ಬೇರೆಯವ್ರನ್ನ, ಆ ಗಂಡನ ಮನೆ ತವ್ರ ಮನೆಯವರು ಬಂದು ನುಚ್ಚು ನೂರು ಮಾಡಿದ್ದಾರೆ. ಅವ್ರ ಮನೆ ಹಂಚು ಪಕಾಸು ಎಲ್ಲ ತೆಗೆದು ಗೋಡೆಗೆಲ್ಲ ಗುದ್ದಿ ಅವ್ರ ಮನೆ ಪಾತ್ರೆ ಪುರುಡಿ ಎಲ್ಲನೂ ಪುಡಿ ಮಾಡೋಗಿದ್ದಾರೆ. ಇವ್ರಿಗೆ ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಬೇಡವಾ? ಇವ್ರು ಮಾಡೋಂಥ ಈ ಕೆಟ್ಟ ಕೆಲಸದಿಂದ ತಂದೆ ತಾಯಿ ಅಕ್ಕ ತಂಗಿ ಎಷ್ಟು ಪರಿಶ್ರಮ ಪಡಬೇಕು. ಅವನೇನು ದೊಡ್ಡ ಕುಬೇರ ಅಲ್ಲ, ಏನು ಮನ್ಮತ ಅಲ್ಲ. ಈ ಹುಡುಗಿಗೆ, ಮದುವೆ ಆದ ಹುಡುಗಿಗೆ ಬೇಡವಾ? ಇವರು ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಮದುವೆ ಮಾಡಿಕೊಟ್ಟಿರ್ತಾರೆ. ಮದುವೆ ಆದನ ಯಾವ ಪರಿಸ್ಥಿತಿಲಿ ಮದುವೆ ಆಗಿರ್ತಾನೆ. ನಿಮಗೆ ಇಷ್ಟ ಇಲ್ವೋ, ಇವನಿಂದ ಆಗ್ತಾ ಇಲ್ವೋ, ಕೋರ್ಟಿಗೆ ಹೋಗಿ ನ್ಯಾಯ ರೀತಿಯಿಂದ ಹೊರಗೆ ಬಂದು ಮದುವೆ ಆಗಿ. ಅದ್ರ ಬದಲು ಮದುವೆ ಆಗಿ ಇನ್ನೊಬ್ಬರ ಜೊತೆ ಹೋಗಿರ್ತೀರ, ಅದನ್ನು ಮತ್ತೆ ಈ ಹುಡುಗನ ಸವಾಸ ಮಾಡಿ ನೀವು ಆಚೆ ಬಂದು ಸಮಾಜಕ್ಕೆ ಕೆಟ್ಟ ಹೆಸರು ತರ್ತೀರ. ಮತ್ತು ನಿಮ್ಮ ಕುಟುಂಬದವರು ಎಷ್ಟು ನೋವು ಪಡಬೇಕು. ಮದುವೆ ಆದನಿಗೆ ಸಿಟ್ಟು ಬಂದೇ ಬರುತ್ತೆ. ಈ ಪಾಪಿ ಬೇವರ್ಸಿ ಮಾಡಿರೋ ಕಚಡ ಕೆಲಸಕ್ಕೆ ಇವರ ಮನೆಯವರು ಅನುಭವಿಸೋ ಪರಿಸ್ಥಿತಿ ಬಂದಿದೆ. ಮನೆಯ ವಸ್ತುಗಳು, ಮನೆಯ ಪೀಠೋಪಕರಣಗಳು ಮನೆಯನ್ನೇ ಪುಡಿ ಮಾಡಿದ್ದಾರೆ. ಅವು ವಯಸ್ಸಿಗೆ ಬಂದ ಅಕ್ಕ ತಂಗಿಯರಿದ್ದಾರೆ, ವಯಸ್ಸಾದ ತಂದೆ ತಾಯಿ ಇದ್ದಾರೆ. ನಿಮಗೆ ನಾಚಿಕೆ ಆಗಬೇಕು, ಕ್ಷೇಮ ನೀವು. ಹಾಗಾಗಿ ಯುವಕ ಯುವತಿಯರು ಎಚ್ಚರದಿಂದ ಇರಿ. ತಮ್ಮ ಕುಟುಂಬವನ್ನು ಹಾಳಗೆಡುವ ಸ್ಥಿತಿಗೆ ಕರೆದೊಯ್ಯಬೇಡಿ. ನೀವು ಮಾಡೋ ಕೆಲವೊಂದು ತಪ್ಪಿಂದ ನಿಮ್ಮ ಕುಟುಂಬ ಸಫರ್ ಆಗಬಾರ್ದು. ನಿಮಗಿಷ್ಟ ಇಲ್ಲವೋ ಅವನ ಜೊತೆ ಮದುವೆ ಆಗೋಕ್ಕೆ ಆಗಬೇಡಿ. ಅದ್ರ ಬದಲು ಆಗಿಬಿಟ್ಟು ಕುಟುಂಬದವರಿಗೆ ಈ ರೀತಿ ತೊಂದರೆ ಕೊಡಬೇಡಿ. ಹಾಗಾಗಿ ನಾನು ತಿಳಿದ ಹೇಳೇನೆಂದರೆ, ಯೋಚನೆ ಮಾಡಿ ನಿಮ್ಮ ಜೀವನಕ್ಕೆ ಕಾಲಿಡಿ. ನಿಮ್ಮ ನಂಬಿ ಬಂದವರಿಗೂ ಈ ಥರ ಮೋಸ ಮಾಡಬೇಡಿ. ನಿಮ್ಮನ್ನು ನಂಬಿ ಕಳಿಸ್ಕೊಟ್ಟಂಥ ತಂದೆ ತಾಯಿಯ ಆ ನಂಬಿಕೆಗೆ ಕತ್ತು ಕುಯ್ಬೇಡಿ. ಸಮಾಜದಲ್ಲಿ ಏನು ಈ ರೀತಿ ಬೆಳಗ್ಗೆ ಎದ್ದರೆ ಅವ್ರ ಜೊತೆ ಇವ್ರು ಓಡೋದ್ರು, ಇವ್ರ ಜೊತೆ ಅವ್ರು ಓಡೋದು, ಏನ್ರಿ ಇದು ಸಮಾಜದಲ್ಲಿ ನಡೀತಾ ಇರೋದು? ಒಬ್ಬ ಹೆಣ್ಣು ಅನ್ನೋ ಕುಲಕ್ಕೆ ಅವಮಾನ ಮಾಡ್ತಾಯಿದ್ದಾರೆ. ಒಬ್ಬ ಗಂಡು ಅಂದರೆ ಯಾವ ರೀತಿ ಇರಬೇಕು? ನಮ್ಮ ಕರ್ನಾಟಕ ಹೆಸರುವಾಸಿ, ಬೆಳಗಾಂ ಜಿಲ್ಲೆ, ಅದರಲ್ಲೂ ಅಂಥ ನಾಡಲ್ಲಿ ಹುಟ್ಟಿ ಇಂಥ ಕಚಡ ಕೆಲಸ ಮಾಡೋಕ್ಕೆ ನಾಚಿಕೆ ಆಗಲ್ವ? ಅನ್ಎಜುಕೇಟೆಡ್ ಇಡಿಯಟ್ಸ್. ಸ್ನೇಹಿತರೆ, ತಿಳಿದಂತೆ ಸಮಾಜಕ್ಕೆ ಒಂದೆರಡು ಒಳ್ಳೆ ಮಾತುಗಳಾಡಬೇಕು ಅಂತ ಹೇಳಿದ್ದೀನಿ. ಏನಾದರೂ ತಪ್ಪಾಗಿದ್ದರೂ ದಯವಿಟ್ಟು ಕ್ಷಮಿಸಿ, ಹರಸಿ, ಕಾಪಾಡಿ. ದಯವಿಟ್ಟು ಸಮಾಜದಲ್ಲಿ ಉತ್ತಮವಾಗಿ ಬದುಕಿ. ಹೆಣ್ಣು ಅಂದ್ರೆ ತಾಯಿ, ತಂಗಿ, ಅಕ್ಕ ಎಲ್ಲ ರೀತಿಯೂ ಇರ್ತಾಳೆ. ಅಂಥ ಮಹಿಳೆಯರ ಒಂದು ಕುಲಕ್ಕೆ ಇಂಥ ಒಂದು ಮಾಡೋ ಎಲ್ಲೋ ಒಂದು ಕೆಟ್ಟ ಹುಳುಗಳಿಂದ ಅಪಮಾನ ಆಗಬಾರ್ದು. ದಯವಿಟ್ಟು ಇನ್ನು ಮುಂದೆ ಇಂಥ ಕೆಟ್ಟ ಕೆಲಸ ಮಾಡಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಭೀಮ್.